ಆತ್ಮೀಯ ವಿದ್ಯಾರ್ಥಿಗಳೇ, ಇಂಪಾರ್ಟೆಂಟ್ ಕ್ವೆಶ್ಚನ್ಸು ಮೋಷನ್ ಇನ್ ಎ ಪ್ಲೇನ್ ಚಾಪ್ಟರ್ಗೆ. ಸೊ ಅದನ್ನು ನಾವು ನೋಡಿಕೊಂಡ್ರೆ ಸ್ವಲ್ಪ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋಂಥದ್ದು. ಎಕ್ಸಾಮ್ ಬರ್ತಾ ಇದೆ, ಹಾಗಾಗಿ ಯಾವ್ಯಾವುದು ಅಂತ ಡಿಸ್ಕಸ್ ಮಾಡ್ತಾರೆ. ರೈಟ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಅನ್ನೋ ಟೂ ಮಾರ್ಕ್ಸಿಗೆ 2 ಸೆಂಟೆನ್ಸು. ಸ್ಕೇಲಾರ್ ಅಂದ್ರೇನು, ವೆಕ್ಟರ್ ಅಂದ್ರೇನು, ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕಾಗುತ್ತೆ. ನೆಕ್ಸ್ಟು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಟ್ರ್ಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಎಡಿಷನ್. ಇದನ್ನು ಸ್ಟೇಟ್ಮೆಂಟ್ ಹೇಳಬೇಕು ಮತ್ತು ನಾವು ಒಂದು ಡಯಾಗ್ರಾಮ್ ಹಾಕ್ಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಅದು ಅಂದರೆ ಅಟ್ಲೀಸ್ಟ್ ಸ್ಟೇಟ್ಮೆಂಟು ಒಂದು ಡಯಾಗ್ರಾಮು ಸಾಕಾಗ್ಬೋದು. ಬಟ್ 3 ಮಾರ್ಕ್ಸಿಗೆ ಕೇಳಿ ಅಲ್ಲೇನು ಹೇಳಬೇಕಂದ್ರೆ, ಒಂದು 2 ವೆಕ್ಟರ್ಸ್ಗಳನ್ನು ನಾವು ಹೆಡ್ ಟು ಟೇಲ್ ಅಂತ ಕನೆಕ್ಟ್ ಮಾಡ್ತೀವಿ. ಥರ್ಡ್ ವೆಕ್ಟರನ್ನು ಥರ್ಡ್ ಸೈಡ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಅದನ್ನು ರಿವರ್ಸ್ ಆರ್ಡರ್ ಮಾಡ್ತೀವಿ ಅನ್ನೋದು ಅಲ್ಲಿ ಗೊತ್ತಾಗಬೇಕು ನಮಗೆ. ಗಿವ್ 2 ಎಕ್ಸಾಂಪಲ್ ಫಾರ್ ವೆಕ್ಟರ್ ಆ್ಯಂಡ್ ಸ್ಕೇಲರ್. ವೆಕ್ಟರ್ ಅಂತ ಹಾಕ್ಕೊಳ್ಳಿ, 2 ಎಕ್ಸಾಂಪಲ್ ಕೊಡಿ. ಸ್ಕೇಲರ್ ಅಂತ ಬರ್ಕೊಳ್ಳಿ, ಅದಕ್ಕೆ 2 ಎಕ್ಸಾಂಪಲ್ ಕೊಡಿ. 2 ಮಾರ್ಕ್ಸ್ ಬರುತ್ತೆ. ವಾಟ್ ಆರ್ ಯೂನಿಟ್ ವೆಕ್ಟರ್ಸ್ ಆ್ಯಂಡ್ ಈಕ್ವಲ್ ವೆಕ್ಟರ್ಸ್? ಅಂದರೆ ಯೂನಿಟ್ ವೆಕ್ಟರ್ ಅಂದರೆ ಏನು, ಈಕ್ವಲ್ ವೆಕ್ಟರ್ ಅಂದರೆ ಏನು ಹೇಳಬೇಕು. ಸೊ ಎರಡು ಒಂದೊಂದು ಮಾರ್ಕ್ಸಿಗೆ 2 ಮಾರ್ಕ್ಸ್ ಆಗುತ್ತೆ. ವಾಟ್ ಈಸ್ ನಲ್ ವೆಕ್ಟರ್? ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ನಲ್ ವೆಕ್ಟರ್ಸ್. ನಲ್ ವೆಕ್ಟರ್ ಅಂದರೆ ಏನು, ಅದರ ಪ್ರಾಪರ್ಟೀಸ್ ಏನು ಅನ್ನುವಂಥದ್ದು. ನೆಕ್ಸ್ಟ್, ವಾಟ್ ಈಸ್ ರೆಸೊಲ್ಯೂಷನ್ ಆಫ್ ಎ ವೆಕ್ಟರ್? ವಿತ್ ಎ ಡಯಾಗ್ರಾಮ್ ಶೋ ದ ಕಂಪೋನೆಂಟ್ಸ್ ಆಫ್ ವೆಕ್ಟರ್ ಅಲಾಂಗ್ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸಲ್ಲಿ ವೈ ಆಕ್ಸಿಸಲ್ಲಿ ಕಂಪೋನೆಂಟ್ ತೋರಿಸಬೇಕು. ಸೊ ಇದು 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಕಂಪೋನೆಂಟ್ಸ್ಗಳಿಗೆ 2 ಮಾರ್ಕ್ಸ್, ವಾಟ್ ಈಸ್ ರೆಸೊಲ್ಯೂಷನ್ ಅನ್ನೋದಕ್ಕೆ 1 ಮಾರ್ಕ್ಸ್ ಇರುವಂಥದ್ದು. Find the magnitude and direction of the resultant of 2 vectors acting at a point making an angle theta using parallelogram of law of vector addition. ಇದು ನಿಮಗೆ ಫ್ಯಾಮಿಲಿಯರ್ ಕ್ವಶನ್. ಇದು 5 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿ ಡೈರೆಕ್ಷನ್ನು ಮತ್ತು ಮ್ಯಾಗ್ನಿಟ್ಯೂಡ್ ಎರಡನ್ನೂ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ರೈಟ್ ಕೈನೆಮೆಟಿಕ್ ಈಕ್ವೇಷನ್ ಇನ್ ವೆಕ್ಟರ್ ಫಾರ್ಮ್ ಅಂತೇಳಿ 3 ಮಾರ್ಕ್ಸಿಗೆ. ಕೈನೆಮೆಟಿಕ್ ಈಕ್ವೇಷನ್ಸ್ ಗೊತ್ತಿದೆ ನಮಗೆ, ಬಟ್ ಅದರಲ್ಲಿ ವೆಕ್ಟರಲ್ಲಿ ಬರೀಬೇಕು. ಅಲ್ಲಿ ವೆಕ್ಟರ್ ಯಾವುದು ಅಂತ ಗೊತ್ತಿರಬೇಕು. ಟೈಮ್ ಎಲ್ಲ ವೆಕ್ಟರ್ ಆಗಲ್ಲ, ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಹಾಕಬೇಕು. ವಾಟ್ ಈಸ್ ಪ್ರೊಜೆಕ್ಟೈಲ್? ಗಿವ್ ಒನ್ ಎಕ್ಸಾಂಪಲ್. ಓಕೆ, ಸೊ ಇದು ಕೂಡ 2 ಮಾರ್ಕ್ಸಿಗೆ ಕೇಳುವಂಥದ್ದು. ನೆಕ್ಸ್ಟ್, ಶೋ ದಟ್ ಇಕ್ವೇಷನ್ ಆಫ್ ಪಾತ್ ಆಫ್ ಎ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ. ನೋಡಿ, ಈ ಕ್ವಶನ್ಸ್ ಪದೇ ಪದೇ ಕೇಳಿದ್ದಾರೆ. ಕೆಲವೊಮ್ಮೆ ಏನಂತಾರೆ, ಟ್ರೆಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ ಅಂತ ಕೇಳ್ತಾರೆ. 5 ಮಾರ್ಕ್ಸಿಗೆ ಕೇಳ್ತಾರೆ. ಒಂದು ಈಸಿ ಕ್ವಶನ್ ಇದು. ಅಬ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಇನ್ ಎ ಪ್ರೊಜೆಕ್ಟೈಲ್ ಮೋಷನ್ ಅಂತ 3 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನು. ಅಬ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್. ಸೊ ಇವೆಲ್ಲವೂ ಒಂದೊಂದನ್ನು ಕೇಳ್ಬೋದು. ಸಪ್ರೇಟಾಗಿ ನೀವು ಅದನ್ನು ಡಿರೈವ್ ಮಾಡೋದು ಕಲ್ತ್ಕೋಬೇಕು. ಇಕ್ವೇಷನ್ ತಗೋ ಪ್ರೊಜೆಕ್ಟೈಲ್ ಮೋಷನ್. ಸೊ 3 ಮಾರ್ಕ್ಸ್. ನೆಕ್ಸ್ಟ್, ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಇನ್ ಎ ಪ್ರೊಜೆಕ್ಟೈಲ್ ಮೋಷನ್. ಮ್ಯಾಕ್ಸಿಮಮ್ ಹೈಟನ್ನು. ನೆಕ್ಸ್ಟು ರೇಂಜ್ ಆಫ್ ಎ ಪ್ರೊಜೆಕ್ಟೈಲ್. ಸೊ ಇವೆಲ್ಲವೂ 3 ಮಾರ್ಕ್ಸಿಗೆ ಕೇಳುವಂಥ. ನೆಕ್ಸ್ಟು, ಡಿಫೈನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದರೆ ಏನು ಅಂತ ಡಿಫೈನ್ ಮಾಡಬೇಕು. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನಿಟ್ಯೂಡ್ ಆಫ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್. ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಷ್ಟೇ, v²/r ಗೆ a is equal to v² by centripetal acceleration. Next, to define centripetal acceleration. Show that centripetal acceleration is directed towards the center of the circle. Okay. ಆಮೇಲೆ ಇದನ್ನು ಕೇಳ್ಬೋದು ನೋಡಿ, ಸಣ್ಣ 3 ಮಾರ್ಕ್ಸಿಗೆ. ಶೋ ದಟ್ v is equal to r omega in case of circular motion. ಸೊ ಇಲ್ಲಿಗೆ ಈ ಪಾರ್ಟ್ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ನ ಆದಷ್ಟು ಬೇಗ ನಿಮಗೆ ಅದನ್ನು ಕೊಡ್ತೇನೆ. ಓಕೆ, ಸೊ ಥ್ಯಾಂಕ್ ಯು.